ಈ ಮಳೆ ಅನ್ನೋದು ಹೆಂಗೆ ಅಂದರೆ ಒಬ್ಬರ ಜೀವನಕ್ಕೆ ಕಷ್ಟನೂ ಆಗ್ಬೋದು ಸುಖನೂ ಆಗ್ಬೋದು. ಆದರೆ ಅದು ತುಂಬ ಜನ ಇದ್ರ ತುಂಬ ಜನ ಇದು ಬೀದಿಯಲ್ಲಿ ಕೆಲಸ ಮಾಡ್ತಾರಲ್ಲ, ಇಂಥವ್ರಿಗೆ ಮಾತ್ರ ಸ್ವಲ್ಪ ಜನಕ್ಕೆ ಒಳ್ಳೆಯದಾಗುತ್ತೆ, ಕೆಟ್ಟದಾಗುತ್ತೆ. ಅದಕ್ಕೆಲ್ಲ ಒಂದು ಒಳ್ಳೆಯ ಉದಾಹರಣೆ ಏನಂದರೆ ಇವತ್ತು ನಾನು ನಿಮಗೆ ತೋರಿಸ್ತಾ ಇರೋ ಈ ವಿಡಿಯೋ. ಈ ಮಳೆ ಅನ್ನೋದು ಬಂದರೆ ಒಂದು ನೋಡಿ, ಈ ಚಾಟ್ಸು ಸ್ನ್ಯಾಕ್ಸು ಅಂಥವ್ರಿಗೆ ಸಾಯಂಕಾಲ ಆದ್ರಾಗಲಿ ನೈಟ್ ಆದ್ರಾಗಲಿ ಒಳ್ಳೆ ಇದು ವ್ಯಾಪಾರ ಆಗುತ್ತೆ ಅಲ್ವಾ. ಸೊ ನಾವೇ ಇವಾಗ ಬಿಡೋದು ಚಳಿ ಅಂತ ನಾವೇನಾದ್ರು ಇಲ್ಲಿಗೆ ಬಂದು ಬಜ್ಜಿ ಗಿಜ್ಜಿ ಬೋಂಡ ಅದು ಇದು ತಾನೇ ಇರ್ತೀವಿ. ಹಾಗೆ ನಾನಿವತ್ತು ಬಂದು ನಮ್ಮ ಫೇವ್ರೇಟ್ ಅಂಗಡಿಯಾದ ಬಜ್ಜಿ ಅಂಗಡಿಗೆ ಬಂದು ಇವತ್ತು ಬಜ್ಜಿ ತೊಗೊಳಕ್ಕಂತ ಬಂದಿದ್ದೆ. ಅದು ಮಳೆ ಎಲ್ಲ ಬಂದಿತ್ತಲ್ವ, ಸೊ ಇರಲಿ ಅಂತ ಬಜ್ಜಿ ತೊಗೊಳಕ್ಕೆ ಬಂದಿದ್ದೀನಿ. ನೋಡಿ ಎಷ್ಟೊಂದು ಜನ ಇದ್ದಾರೆ, ಬಜ್ಜಿ ಎಲ್ಲ ಖಾಲಿ ಆಗಿದೆ. ಅವ್ರ ಮಾತ್ರ ಪಾಪ ಆವಾಗಿಂದ ಆಗ್ತಾನೇ ಇದ್ದಾರೆ. ಅವು ಬರೋದು ಖಾಲಿ ಆಗ್ತಾ ಇದೆ ನೋಡಿ. ಇವಾಗ ಸ್ವಲ್ಪ ಇದಿಷ್ಟು ಹಾಕಿದ್ದಾರೆ, ಆಮೇಲೆ ಅದು ನೋಡಿ ಅಷ್ಟು ಬೇಗ ಅದು ಖಾಲಿ ಆಗ್ತಿದೆ. ಓ ಮೈ ಗಾಡ್. ಏನೋ ವಿಡಿಯೋ ಮಾಡ್ತಾ ಇದ್ದೇನೋ. ವಿಡಿಯೋ ಮಾಡಿ ಸ್ಟೇಟಸ್ ಹಾಕ್ತೀನಿ. ಹಂಗೆ ಕಾದು ಹಂಗೆ ಆಡ್ಕೊಂಡಿದ್ದೆ. ಬಳ್ಳಿಯಲ್ಲಿ ಜೊತೆಯಲ್ಲಿ ಜನಗಳು ಬಜ್ಜಿ ತಿಂತಾ ಇದ್ದಾರೆ ಅಂತ. ಚಟ್ನಿ ಅದು ಇದು ಇದೆ. ಅಷ್ಟು ಬೇಗ ಸ್ವಲ್ಪ ಬಜ್ಜಿ ಖಾಲಿಯಾಗಿದೆ. ಇದೇನೋ ಅದನ್ನು ಖಾಲಿ ಆಗ್ಬೋದು. ವೇಟೆನ್ಸಿ. ಹಾಕಪ್ಪ ಹಾಕು ಬಾಸ್ ಹಾಕು. ಬಜ್ಜಿ ಅವರಜ್ಜಿ. ನಮ್ಮಜ್ಜಿ. ಓ ಇದನ್ನು ಖಾಲಿ ಆಗ್ತದೆ. ಶಬಾಷ್. ತೊಳಿ ಯಾರಿಗೆಲ್ಲ ಬಜ್ಜಿ ಬೇಕು ತೊಗೊಳ್ಳಿ. ಬಜ್ಜಿಯ ಜೊತೆ ಸ್ವಲ್ಪ ಚಟ್ನಿ. ಇದ್ರ ಚಟ್ನಿ ಹಾಕಿಕೊ. ಓ ಇದು ನೈಸ್. ನೆಕ್ಸ್ಟ್ ಬಜ್ಜಿ ಹಂಗೆ ರೆಡಿ ಆಗ್ತಾ ಇದೆ. ಬೇಗ ಹಾಕಿ ಬಾಸ್ ಹಾಕಿ. ಅದೆಲ್ಲ ಹಿಂಗೆ ಮಾಡ್ತಾ ಹಾಕ್ತಾ ಇದ್ದಾರೆ. ಹಾಕಿ ಹಿಂಗೆ ಹಂಗೆ ಅಕ್ಕಪಕ್ಕ ನೋಡ್ತಾ ಕಾಯ್ತಾ ಇದ್ವಿ. ಬರೀ ನಾವು ಅಷ್ಟೆಲ್ಲ ನೋಡಿ ಎಷ್ಟು ಜನ ಕಾಯ್ತಾರೆ ಬಜ್ಜಿಗಾಗಿ. ಗೊತ್ತಾಗಲ್ಲ. ಆ ಕಡೆ ಈ ಕಡೆ ಹೋದ್ರೆ ಕತೆ ಮುಗಿಸ್ತು. ಇನ್ನೇನು ಬಜ್ಜಿಗಳು ರೆಡಿ ಆಗ್ತಾ ಇದ್ದಾವೆ. ಇನ್ನೊಂದು ವೆರಿ ನೈಸ್. ನೆಕ್ಸ್ಟ್ ಆಯ್ತಾ ಎಲ್ಲ ಟಕ್ ಬಾಬಾ ನೋಡಿ ಇವಾಗ
ಎಷ್ಟು ಬೇಗ ಎಲ್ಲ ಖಾಲಿ ಆಗುತ್ತದೆ. ಒಂದು ಆಲೂಗಡ್ಡ ಕೊಡಿ ಅಣ್ಣ ಹಂಗೆ ಅಂತೂ ಇಂತೂ ಅಲ್ಲಿ ಕಾದು ಎಲ್ಲ ಜನ ಖಾಲಿ ಆದ ಮೇಲೆ ಬಜ್ಜಿ ಕೂಡ ಖಾಲಿಯಾಗಿತ್ತು. ನಾನು ಕೂಡ ತಗೊಂಡು ಮನೆಗೆ ಹೋಗ್ತಾ ಇದ್ದೀನಿ. ಹಂಗೆ ಹೋಗುವಾಗ ನೋಡಿ ನನ್ನ ಅವತಾರ ಹೇಗಿದೆ. ನಾನು ನಮ್ಮ ಅಕ್ಕಾಜಿ ಮನೆಗೆ ಹೋಗುವಾಗ ಹಿಂಗೆ ಆಗಿತ್ತು. ಮಳೆ ಜಾಸ್ತಿ ಆಗಿತ್ತು. ನಾನು ಬೇರೆ ಕೋತಿ ಥರ ಟೋಪಿಗಳನ್ನು ಹಾಕಿಕೊಂಡು ಹೋಗ್ತಾ ಇದ್ದೀನಿ. ಎಲ್ರಿಗೂ ಬಾಯ್. ಥ್ಯಾಂಕ್ ಯು ಸೋ ಮಚ್. ಬಾಯ್.